ನಮಸ್ತೆ ಸ್ನೇಹಿತರೆ, ಮತ್ತೊಂದು ತರಗತಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ವಶನ್ಗಳನ್ನ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗದಲ್ಲಿ ನಂತರದ ಕ್ವಶನ್ ಅನ್ನು ನೋಡಿ ಸ್ನೇಹಿತರೆ. ದಾರಾ ಬೇಂದ್ರೆ ಅವರ ಅರಳು ಮರಳು ಕವನ ಸಂಕಲನಕ್ಕೆ ಸಂದಂತಹ ಪ್ರಶಸ್ತಿ ಯಾವುದು ಅನ್ನುವಂತಹ ಕ್ವಶನ್ಗಳು ಬಂದಿರುವಂತದ್ದು. ಬೇಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ಎರಡನೇ ಕ್ವಶನ್ ಇದಾಗಿರುವಂತದ್ದು. ಅರಳು ಮರಳು ಯಾವ ಕವನ ಸಂಕಲನಕ್ಕೆ ಬಂದಂತ ಪ್ರಶಸ್ತಿ ಕೇಳಿದರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಂತೂ ಆಗೋದಿಲ್ಲ. ಯಾಕೆಂದ್ರೆ 4 ತಂತಿಗೆ ಬಂದಿರುವಂತದ್ದು. 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತದ್ದು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನುವಂಥದ್ದು ಇಲ್ಲಿ ಕೇಳಿದರೆ ಇದಕ್ಕೆ ಆಪ್ಷನ್ ಬಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂತದ್ದು. ನೋಡಿ, ದಾರಾ ಬೇಂದ್ರೆ ಅವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಮೂಲತಃ ಒಂದು ಧಾರವಾಡ ಜಿಲ್ಲೆಯಲ್ಲಿ ಜನಿಸಿರುವಂತದ್ದನ್ನು ನಾವು ನೋಡ್ತೇವೆ. ಇವರು ಅಂಬಿಕಾ ತನಯ ದತ್ತ ಅನ್ನುವಂತಹ ಒಂದು ಕಾವ್ಯ ನಾಮದಿಂದ ಪರಿಚಿತರಾದಂಥವರು. ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇವರಿಗೆ 1973ರಲ್ಲಿ 4 ತಂತಿ ಎಂಬಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂತದ್ದು ನೋಡ್ತೇವೆ. ಹಾಗೆ ಈ ಒಂದು ಅರಳು ಮರಳು ಅನ್ನುವಂತಹ ಒಂದು ಕೃತಿಗೆ 1959ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುವಂತದ್ದನ್ನು ನಾವು ನೋಡ್ತೇವೆ. ಇನ್ನು ನಂತರದ ಕ್ವಶನ್ ನಾನು ನೋಡಿ ಸ್ನೇಹಿತರೆ. ಇಲ್ಲಿ ಕನ್ನಡದ ಕಣ್ವ ಅಂತ ಯಾರನ್ನ ಕರಿತೀವಿ ನಾವು ಅಂತ ಕೇಳಿದ್ರೆ ಟಿ ನಂ ಶ್ರೀ, ಬಿ ಎಂ ಶ್ರೀ, ಶ್ರೀರಂಗ, ವಿ ಸಿ ಈ ರೀತಿಯಾದಂತಹ ಶಾರ್ಟ್ ಫಾರ್ಮ್ಗಳನ್ನು ಕೊಟ್ಬಿಡ್ತಾರೆ. ಇವ್ರು ಯಾರು ಕನ್ನಡದ ಕಣ್ವ ಅಂತ ಯಾರನ್ನ ಕರಿತೀವಿ ಅಂತ ಕೊಡ್ತಾರೆ. ಇದು ಈ ಫೋಟೋ ಸಹಿತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಫೋಟೋ ಹಳೆ ಕಾಲದಲ್ಲಿ ಇರೋದ್ರಿಂದ ಇವ್ರ ಹೆಸರುಗಳು ನೆನಪಿರೋದಿಲ್ಲ. ಹಾಗಾಗಿ ಬಿ ಎಂ ಶ್ರೀ ಅವರನ್ನ ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ ಅಂತ ಇವರ ಶಾರ್ಟ್ ಫಾರ್ಮ್ ಅಲ್ಲಿ ಬಿ ಎಂ ಶ್ರೀ ಅಂತ ಕರೀತಾರೆ. ಶ್ರೀಕಂಠಯ್ಯ ಅವರನ್ನ ನಾವು ಕನ್ನಡದ ಕಣ್ವ ಅಂತ ಹೇಳಿ ಕರೀತೇವೆ. ಇವರ ಪ್ರಮುಖ ಕೃತಿಗಳನ್ನ ನಾವು ನೋಡೋದಾದ್ರೆ ಗದಾಯುದ್ಧ ನಾಟಕಂ, ಅಶ್ವತ್ಥಾಮ ರುದ್ರ ನಾಟಕ, ಪಾರಸೀಕರು, ರಜತ ಮಹೋತ್ಸವದ ಪ್ರಘಾತ ಇವರ ಪ್ರಮುಖ ಒಂದು ಕೃತಿಗಳನ್ನ ನಾವು ನೋಡುವಂಥದ್ದು. ಇನ್ನು 1941ರಲ್ಲಿ ಶಿಷ್ಯರು ಹಾಗೂ ಮಿತ್ರರು ಇವರಿಗೆ ಏನ್ ಮಾಡಿದ್ದಾರೆ, ಒಂದು ಅಭಿನಂದನಾ ಗ್ರಂಥವನ್ನ ಅರ್ಪಿಸಿದ್ದಾರೆ. ಅಭಿನಂದನಾ ಗ್ರಂಥ ಯಾವುದದು? ಸಂಭಾವನೆ ಅನ್ನುವಂತಹ ಒಂದು ಅಭಿನವ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅಭಿನವ ಗ್ರಂಥ ಅಂದ್ರೆ ಅವರ ಪ್ರೀತಿ ಪಾತ್ರರೆಲ್ಲ ಸೇರಿ ಒಂದು ಅಭಿನವ ಗ್ರಂಥವನ್ನ, ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಗ್ರಂಥದಲ್ಲಿ ಒಂದು ಉಲ್ಲೇಖ ಮಾಡಿರುವಂತದನ್ನ ನೋಡ್ತೇವೆ. ಹಾಗಾಗಿ ಇದನ್ನ ನಾವು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ. ನೋಡಿ, ಯಾರಿಗೆ ಸಂಬಂಧ ಕ್ವಶನ್ಗಳು ರೇಸ್ ಆಗ್ಬೋದು, ಈ ರೀತಿಯಾಗಿ ಬರ್ಬೋದು. ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಯಾರಿಗೆ ಸಂಬಂಧಪಟ್ಟಿದೆ, ಅಥವಾ ಸಂಭಾವನೆ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥ ಯಾರಿಗೆ ಸಂಬಂಧಪಟ್ಟಿರುವಂಥದ್ದು? ಬಿ ಎಂ ಶ್ರೀ ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಬೆಳ್ಳಾವಿ ಮೈಲಾರಯ್ಯ ಶ್ರೀಕಂಠಯ್ಯ ಅವರಿಗೆ ಸಂಬಂಧಪಟ್ಟಂಥದ್ದು. ಇದಿಷ್ಟು ಅವರಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಮತ್ತೊಂದು ಸಂಧಿ ಬಂದಿರುವಂಥದ್ದು, ಬೆಟ್ಟ ತಾವರೆ. ಆಗಮ ಸಂಧಿನೋ, ಆದೇಶ ಸಂಧಿನೋ, ಲೋಪ ಸಂಧಿನೋ, ಗುಣ ಸಂಧಿನೋ, ಇದನ್ನ ಬಿಡಿಸಿ ಬರೀಬೇಕಾಗುತ್ತೆ. ಮೊದಲು ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ತಾವರೆ. ಇಲ್ಲಿ ಥಾ ಬದಲಿಗೆ ಧಾ ಬಂದಿರುವಂತದ್ದನ್ನ ನಾವು ನೋಡ್ತೇವೆ. ಇದು ಇಷ್ಟೇ ಸಿಂಪಲ್. ಥಾ ಬದಲಿಗೆ ದಾ ಬಂದಿದೆ ಅಂದ್ರೆ ಇದು ಆದೇಶ ಸಂಧಿ ಆಗುತ್ತೆ. ನೋಡಿ, ಆದೇಶ ಸಂಧಿಯ ಒಂದು ರೂಲ್ ಏನಂದ್ರೆ, ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರುವುದನ್ನು ನಾವು ಆದೇಶ ಸಂಧಿ ಅಂತ ಕರಿತೇವೆ. ಇಲ್ಲಿ ಉತ್ತರ ಪದದ ಮೊದಲಿನ ಒಂದು ಕಚಟ ಒಂದು ವ್ಯಂಜನಗಳಿಗೆ ಕ ಥ ಪ, ಈ ಒಂದು ವ್ಯಂಜನಗಳಿಗೆ ಘ ಧ ಹ ಈ ರೀತಿಯಾದಂತಹ ಒಂದು ಅಕ್ಷರಗಳು ಆದೇಶವಾಗಿ ಬಂದ್ರೆ, ಇಲ್ಲಿ ಉತ್ತರ ಪದದ ಒಂದು ಮೊದಲಿನ ಅಕ್ಷರಗಳಿಗೆ ಥ ಅನ್ನುವಂಥದಕ್ಕೆ ಧ ಬಂದಿದೆ. ಇಲ್ಲಿ ನೋಡ್ರಿ, ಥ ಉತ್ತರ ಪದ, ಪೂರ್ವ ಪದ ಬೆಟ್ಟ, ಉತ್ತರ ಪದ ತಾವರೆ ಆದೇಶವಾಗಿ ಬಂದಿರುವಂತದ್ದು ಧ ಅನ್ನುವಂಥ ಅಕ್ಷರ. ಹಾಗಾಗಿ ಇದನ್ನ ನಾವು ಆದೇಶ ಸಂಧಿ ಅನ್ನುವಂಥದ್ದನ್ನು ಕೇಳ್ತಾರೆ. ಇದೇ ರೀತಿಯಾಗಿ ಕೆಳ ತುಟಿ, ಇಲ್ಲೂ ಕೂಡ ಧ ಅಕ್ಷರಕ್ಕೆ ಧ ಅಕ್ಷರ ಒಂದು ಆದೇಶವಾಗಿ ಬಂದಿರುವಂತದ್ದನ್ನ ನಾವು ನೋಡ್ತೀವಿ. ಇದು ಸಂಧಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಸಮಾಸಕ್ಕೆ ಸಂಬಂಧಪಟ್ಟಂತದ್ದು ಒಂದು ಕ್ವಶನ್ ಬಂದಿರುವಂತದ್ದು, ಹೆಬ್ಬಾಗಿಲು. ಹೆಬ್ಬಾಗಿಲು ಅಂದ್ರೆ ಹೆಬ್ಬ ಪ್ಲಸ್ ಬಾಗಿಲು ಅಲ್ಲ. ಇದು ಮತ್ತೆ ಬಿಡಿಸಬೇಕಾದ್ರೂ ಸ್ವಲ್ಪ ನಾವು ವ್ಯತ್ಯಾಸಗಳನ್ನು ಮಾಡ್ತೀವಿ. ಹೆಬ್ಬ ಪ್ಲಸ್ ಬಾಗಿಲು ಅಲ್ಲ, ಹಿರಿದಾದ ಪ್ಲಸ್ ಬಾಗಿಲು, ಹೆಬ್ಬಾಗಿಲು ಅಂತ ಕರಿತೀವಿ. ಇದರಲ್ಲಿ ಸಮಾಸಗಳನ್ನು ಕೇಳಿದ್ದಾರೆ. ದ್ವಿಗು, ಅಂಶಿ, ಕರ್ಮಧಾರೆ, ತತ್ಪುರುಷ ಸಮಾಸನು ಅಂತ ಕೇಳಿದ್ದಾರೆ. ಇಲ್ಲಿ ಇದನ್ನ ಕರ್ಮಧಾರೆಯ ಸಮಾಸ ಅಂತ ನಾವು ಇದನ್ನ ಕರೆಯುವಂಥದ್ದು. ಯಾಕೆ ಕರ್ಮಧಾರೆಯ ಸಮಾಸವನ್ನ ಕರಿತೇವೆ? ಪೂರ್ವೋತ್ತರ ಪದಗಳು ಕ್ರಮವಾಗಿ ವಿಶೇಷಣ ಅಥವಾ ವಿಶೇಷತೆಯಿಂದ ಕೂಡಿರುತ್ತೆ. ಉತ್ತರ ಪದವ ಅರ್ಥ ಏನಾಗುತ್ತೆ, ಅಲ್ಲಿ ಪ್ರಧಾನವಾಗಿದ್ದಾರೆ, ಅದನ್ನ ಕರ್ಮಧಾರೆಯ ಸಮಾಸ ಅಂತ ಕರಿತೇವೆ. ಉದಾಹರಣೆಗೆ ಕೆಂಪಾದ ತಾವರೆ, ಕೆಂದಾವರೆ ಅಂತ ಕರಿತೇವೆ. ಇಲ್ಲಿ ಪೂರ್ವ ಪದ ಇದಾಗುತ್ತೆ, ಪೂರ್ವ ಪದ ಕೆಂಪಾದ, ಉತ್ತರ ಪದ ತಾವರೆ, ಉತ್ತರ ಪದ. ಇಲ್ಲಿ ಏನ್ ಹೇಳಿದ್ದಾರೆ, ಪೂರ್ವೋತ್ತರ ಪದಗಳು ಕ್ರಮವಾಗಿ ವಿಶೇಷಣ, ಕೆಂಪಾಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷತೆ ಹೇಳಿದೆ. ಉದಾಹರಣೆಗೆ ಹಿರಿದಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ವಿಶೇಷತೆ ಹೇಳಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಾಗಿಲಿಗೆ ಸಂಬಂಧಪಟ್ಟಿರುವಂಥದ್ದು ಹೆಬ್ಬಾಗಿಲು. ಇದು ಅರ್ಥ ಯಾವುದಕ್ಕೆ ಪ್ರಧಾನವಾದ ಅರ್ಥವನ್ನು ಹೊಂದಿರುವಂಥದ್ದು ಬಾಗಿಲು. ಇಲ್ಲಿ ತಾವರೆ, ಕೆಂಪಾಗಿರೋದು ಯಾವುದು? ತಾವರೆ. ಹಾಗಾಗಿ ಉತ್ತರದ ಅಕ್ಷರದ ಏನಿದೆ, ಉತ್ತರದ ಪದ ಏನಿದೆ ಅದು ಅರ್ಥ ಪ್ರಧಾನವಾಗುತ್ತೆ. ಹಾಗಾಗಿ ಇಲ್ಲಿ ಕರ್ಮಧಾರೆಯ ಸಮಾಸ ಅಂತ ಕರಿಬೇಕು ಅಂದ್ರೆ ನಾವು ಪೂರ್ವೋತ್ತರ ಪದಗಳು ಕ್ರಮವಾಗಿ ವಿಶೇಷಣ ಇರಬೇಕು. ಹಾಗೆ ಉತ್ತರದ ಒಂದು ಪದ ಏನಿರುತ್ತೆ ಅದು ಅರ್ಥ ಪ್ರಧಾನವಾಗಿದ್ರೆ ಅದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ.
ನೋಡಿ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರಂತೂ ನಿಮ್ಗೆ ಗೊತ್ತೇ ಇದೆ, ಕುವೆಂಪು ಅಂತ ನೀವು ತಿಳಿಸ್ತೀರಿ. ಆದ್ರೆ ಈ ಒಂದು ಕವಿಗಳ ಬಗ್ಗೆನೂ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ಗೊತ್ತಿರಬೇಕು. ಹಾಗೆ ಇವರು ರಚಿಸಿರುವಂತಹ ಒಂದು ಕೃತಿಗಳು ಯಾವುವು, ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಇವರ ಬಿಟ್ಟು ಇನ್ಯಾರಿಗೆ ಯಾವ ವರ್ಷದಲ್ಲಿ ದೊರೆಯಿತು ಅನ್ನೋದಂತಂದು ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ನೋಡಿ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದಂತಹ ವರ್ಷ 1967ರಲ್ಲಿ ಬಂತು, ಶ್ರೀ ರಾಮಾಯಣ ದರ್ಶನಂ ಈ ಒಂದು ಕೃತಿಗೆ. ಅದೇ ನಾನು ಆಗಿ ನಿಮ್ಗೆ ಚರ್ಚೆ ಮಾಡಿದೆ, ನಾಲ್ಕು ತಂತಿ ಅನ್ನುವಂಥದ್ದು ದ.ರಾ ಬೇಂದ್ರೆ ಅವರಿಗೆ ಬಂದಿರುವಂಥದ್ದು 1973ರಲ್ಲಿ. 1977ರಲ್ಲಿ ಕೆ ಶಿವರಾಮ್ ಕಾರಂತರವರಿಗೆ ಮೂಕಜ್ಜಿಯ ಕನಸು ಅಂತ ಕರೀತಾರೆ. ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥದ್ದು 1977ರಲ್ಲಿ. ಹಾಗೆಯೇ ಮಾಸ್ತಿ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ಚಿಕ್ಕ ವೀರ ರಾಜೇಂದ್ರ ಅನ್ನುವಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ವಿಕ್ರು ಗೋಕಾಕ್ ಅವರಿಗೆ 1990ರಲ್ಲಿ ಭಾರತ ಸಿಂಧು ಅನ್ನುವಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥದ್ದು. ಅನಂತಮೂರ್ತಿ ಅವರಿಗೆ ಅನಂತಮೂರ್ತಿ ಅವರಿಗೆ 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ, ಹಾಗೆ ಗಿರೀಶ್ ಕಾರ್ನಾಡ್ ಅವರಿಗೂ ಕೂಡ 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ, ಕೊನೆಯದಾಗಿ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಲಾಸ್ಟ್ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರುವಂಥದ್ದು. ಯಾಕೆ ಇದನ್ನ ನಾನು ತಿಳಿಸಿದ್ದೀನಿ ಅಂದ್ರೆ, ಇಯರ್ ಕೇಳಬಹುದು ಇಲ್ಲಿ, ಅಥವಾ ಅವರು ರಚಿಸಿದಂತಹ ಒಂದು ಕೃತಿಗಳಿಗೆ ಯಾವೊಂದು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅನ್ನುವಂಥದ್ದು ಕೇಳಬಹುದು. ಭಾರತ ಸಿಂಧು ರಶ್ಮಿ ಅನ್ನುವಂತಹ ಒಂದು ಕೃತಿಗೆ 1990ರಲ್ಲಿ ಬಂದಂಥದ್ದು ನಾವು ನೋಡ್ತೇವೆ. ಮೂಕಜ್ಜಿಯ ಕನಸುಗಳು ಯಾರ ಒಂದು ಕೃತಿಯಾಗಿದೆ, ಕೆ ಶಿವರಾಮ್ ಕಾರಂತ್ ಅವರನ್ನ ನಾವು ಕರಿತೇವೆ. ಕಡಲ ತೀರದ ಭಾರ್ಗವ ಅಂತಲೂ ಕೂಡ ಅವರನ್ನ ಕರಿತೇವೆ. ಈ ರೀತಿಯಾದಂತಹ ಒಂದು ಕ್ವಶನ್ಗಳು ಬರುವಂತ ಹೆಚ್ಚಿಗೆ ಇರುತ್ತೆ. ಇನ್ನು ನಂತರದಲ್ಲಿ ನೋಡಿ, ಇಲ್ಲೂ ಕೂಡ ಒಂದು ಸಂಧಿಯೇ ಬಂದಿರುವಂಥದ್ದು ಹುಲಿಯೂರು. ಅದಕ್ಕೆ ಈ ಸಂಧಿ ಉದಾಹರಣೆಯಾಗಿದೆ. ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿನೋ, ಯಕಾರಾಗಮ ಸಂಧಿನೋ, ಎಣ್ ಸಂಧಿನೋ, ಸ್ವರಾಗಮ ಸಂಧಿನೋ ಅಂತ. ಮತ್ತು ಹುಲಿಯೂರು ಅನ್ನುವಂಥದ್ದನ್ನ ಬಿಡಿಸ್ಕೋಬೇಕಾಗುತ್ತೆ. ಹುಲಿ ಪ್ಲಸ್ ಊರು, ಹುಲಿಯೂರು. ಇಲ್ಲಿ ಯಕಾರಾಗಮ ಸಂಧಿ ಅನ್ನುವಂಥದ್ದು ನಾವು ನೋಡ್ತೇವೆ. ಯಾಕೆಂದ್ರೆ ಯಕಾರಾಗಮ ಸಂಧಿ ಅಂದ್ರೆ ಅರ್ಥ ಆಗ್ಬೇಕು ಅಂದ್ರೆ ಏನು ಅಂತ ತಿಳ್ಕೊಬೇಕು. ಆ ಇ ಈ ಎ ಐ ಓ ಸ್ವರಗಳ ಮುಂದೆ ಸ್ವರಗಳೇ ಬಂದ್ರೆ, ಇಲ್ಲಿ ನೋಡಿ, ಸ್ವರದ ಮುಂದೆ ಸ್ವರ ಬಂದು ಮಧ್ಯೆ ಏನಾದ್ರೂ ಯಕಾರಾಗಮ ಆದ್ರೆ, ಅಥವಾ ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಉದಾಹರಣೆ ಏನು, ಹುಲಿಯೂರು ಅಂತ ಬಂದಿದೆ. ಹುಲಿ ಪ್ಲಸ್ ಊರು, ಇ ಪ್ಲಸ್ ಊರು, ಸ್ವರ ಮುಂದೆ ಸ್ವರ ಬಂದಿದೆ. ಹಾಗಾಗಿ ಇಲ್ಲಿ ಯಾವ ಅಕ್ಷರ ಆಗಮನ ಆಗಿರುವಂತದ್ದು? ಹುಲಿಯೂರು. ಯಾ ಅನ್ನುವಂತಹ ಒಂದು ಅಕ್ಷರ ಒಂದು ಮಧ್ಯ ಒಂದು ರಚನೆ ಆಗಿರುವಂತದ್ದನ್ನ ನಾವು ನೋಡಿ, ಸಂಧಿ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇದನ್ನ ನಾವು ಯಕಾರಾಗಮ ಸಂಧಿ ಅಂತ ಕರಿತೇವೆ. ನಂತರ ವಕಾರಾಗಮ ಸಂಧಿಗೂ ಕೂಡ ಒಂದು ಉದಾಹರಣೆ ನೋಡ್ಬೇಕಾಗುತ್ತೆ. ವಕಾರಾಗಮ ಸಂಧಿ ಕೂಡ ನಾವು ಚರ್ಚೆಯನ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ವಕಾರ ಯಾವ್ದೊಂದು ಹುಲಿಯೂರು ಜೊತೆಗೆ ವಕಾರಾಗಮ ಸಂಧಿಗೂ ಕೂಡ ವಾ ಅಕ್ಷರ ಅಲ್ಲಿ ಆಗಮ ಆಗುತ್ತೆ. ಹಾಗಾಗಿ ಹುಲಿಯೂರು ಜೊತೆಗೆ ವಕಾರಾಗಮ ಯಕಾರಾಗಮ ಎರಡೂ ಸಂಧಿಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ನಂತರದಲ್ಲಿ ಕಟ್ಟಡವು ಆಕಾಶವನ್ನ ಮುಟ್ಟಿದೆ, ಈ ಒಂದು ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು ಅನ್ನುವಂಥದ್ದನ್ನ ಕೇಳ್ತಾರೆ. ಇಲ್ಲಿ ಕಟ್ಟಡವು ಆಕಾಶವನ್ನ ಮುಟ್ಟಿದೆ, ಇದು ಯಾವ ಅಲಂಕಾರ? ಉಪಮಾ ಅಲಂಕಾರನು, ಉತ್ಪ್ರೇಕ್ಷ ಅಲಂಕಾರನು, ರೂಪಕ ಅಲಂಕಾರನು, ಅಥವಾ ಮಗೋಪಮ ಒಂದು ಅಲಂಕಾರನು ಅಂತ ಕೇಳಿದ್ದಾರೆ. ನಾವು ಉತ್ಪ್ರೇಕ್ಷ ಮಾಡಿರುವಂಥದ್ದು ಅಂದ್ರೆ ಒಂದು ವಸ್ತುವನ್ನ ಮತ್ತೊಂದು ವಸ್ತುವೆಂದು ಅಥವಾ ವಸ್ತುವನ್ನಾಗಿ ಸಂಭಾವನೆ ಮಾಡುವಂತಹ ಒಂದು ಅಲಂಕಾರವನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಒಂದು ವಸ್ತುವನ್ನ ಮತ್ತೊಂದು ವಸ್ತುವನ್ನಾಗಿಯೋ, ಇಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು, ಈ ರೀತಿಯಾದ ಉದಾಹರಣೆಗಳು ಇಲ್ಲಿ ನೋಡಿ. ಉದಾಹರಣೆ ಅಂತ ನೋಡೋದಾದ್ರೆ, ಕಟ್ಟಡವು ಆಕಾಶವನ್ನ ಮುಟ್ಟಿದೆ, ಕಟ್ಟಡವು ಆಕಾಶವನ್ನ ಮುಟ್ಟಿದೆ ಅನ್ನುವಂಥದ್ದು ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಕಟ್ಟಡ ಏನಿದೆ ಅದು ಆಕಾಶಕ್ಕೆ ಅಷ್ಟು ಎತ್ತರವಾಗಿ, ಅಂದ್ರೆ ಅಲ್ಲಿ ಒಂದು ಚಾಚುವಂತೆ ಮುಟ್ಟಿದೆ ಅನ್ನುವಂಥದ್ದು ನಾವು ಉತ್ಪ್ರೇಕ್ಷ ಮಾಡಿ ಹೇಳ್ತಾ ಇದ್ದೇವೆ. ಆ ರೀತಿಯಾದಂತಹ ಉತ್ಪ್ರೇಕ್ಷ ಅಲಂಕಾರಗಳು ನಾವು ಈ ಒಂದು ಅಲಂಕಾರದಲ್ಲಿ ಕಾಣ್ತಾ ಬರ್ತೇವೆ. ನೋಡಿ, ಮತ್ತೊಂದು ಸಂಧಿಗೆ ಬಂದಂತಹ ಒಂದು ಉದಾಹರಣೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ನೋಡಿ, ಹುಲಿಯೂರು ಅನ್ನುವಂಥದ್ದು, ಹುಲಿ ಪ್ಲಸ್ ಊರು, ಹುಲಿಯೂರು. ಯಾವ ಸಂಧಿ ಅಂತ ಕೇಳಿದರೆ ಸವರ್ಣ ದೀರ್ಘ ಸಂಧಿನೋ, ಯಕಾರಾಗಮ ಸಂಧಿನೋ, ಎಣ್ ಸಂಧಿನೋ, ಸ್ವರಾಗಮ ಸಂಧಿನೋ ಅಂತ ಕೇಳಿದ್ದಾರೆ. ಇಲ್ಲಿ ಸಂಧಿ ಕಾರ್ಯವನ್ನು ನೋಡೋದಾದ್ರೆ ನೀವು ಹುಲಿ ಪ್ಲಸ್ ಊರು, ಹುಲಿ ಪ್ಲಸ್ ಊರು, ಹುಲಿಯೂರು. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ, ಆದ್ರೆ ಯಾವ ಕಾರ ಇಲ್ಲಿ ಬಂದಿರುವಂತದ್ದು? ಹುಲಿಯೂರು, ಹುಲಿಯೂರು. ಯಾ ಅನ್ನುವಂತಹ ಒಂದು ಕಾರ ಇಲ್ಲಿ ಆಗಮ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಯಕಾರಾಗಮ ಸಂಧಿ ಅಂತ ರಚನೆ ಮಾಡಿ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಒಂದು ಸಂಧಿ ಕಾರ್ಯದಲ್ಲಿ, ಯಕಾರಾಗಮ ಒಂದು ಸಂಧಿ ಕಾರ್ಯದಲ್ಲಿ ಆ ಇ ಎ ಐ ಓ ಸ್ವರಗಳ ಮುಂದೆ ಸ್ವರನೇ ಬಂದ್ರೆ ಅದನ್ನ ನಾವು ಯಕಾರ, ಅಲ್ಲಿ ಯಾಕಾರ ಅನ್ನುವಂಥದ್ದು ಆಗಮ ಆದ್ರೆ ನಾವು ಯಕಾರಾಗಮ ಸಂಧಿ ಅಂತ ಕರೀತೇವೆ. ಉದಾಹರಣೆ ಇನ್ನೊಂದು ಯಕಾರಾಗಮ ಸಂಧಿ ನೋಡೋದಾದ್ರೆ ನಾವು ಮಳೆಯಿಂದ ಅಂತ ತಗೊಂಡು, ಮಳೆ ಪ್ಲಸ್ ಇಂದ, ಮಳೆ ಎ ಪ್ಲಸ್ ಇಂದ ಆ ಅಕ್ಷರ, ಇಲ್ಲಿ ಮಳೆ ಇಂದ ಅನ್ನುವಂಥದ್ದು, ಮಳೆ ಇಂದ ಯಾಕಾರ ಇಲ್ಲಿ ಆಗಮನವಾಗಿರುವಂಥದ್ದು.
ಎ ಅನ್ನುವಂತಹ ಒಂದು ಸ್ವರಾಕ್ಷರ ಮತ್ತೆ ಆ ಅನ್ನುವಂತಹ ಸ್ವರಾಕ್ಷರವು ಕೂಡ ಇಲ್ಲಿರುವಂತ. ಇಲ್ಲಿ ಯಾ ಅನ್ನುವಂಥದ್ದು ಆಗಮ ಆಗಿರುವಂಥದ್ದು, ಯಕಾರಾಗಮ ಸಂಧಿ ಅಂತ ನಾವು ಮಳೆಯಿಂದ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಉದಾಹರಣೆ ಅಂದ್ರೆ ಚಳಿಯಲ್ಲಿ, ಚಳಿಯಲ್ಲಿ, ಚಳಿ ಪ್ಲಸ್ ಅಲ್ಲಿ, ಚಳಿಯಲ್ಲಿ ಯಾಕಾರ ಆಗಮ ಆಗಿರುವಂಥದ್ದು ನೋಡ್ತೇವೆ. ಜೊತೆಗೆ ಇದಲ್ಲದೆ ಕೂಡ ಒಂದು ನಿಮಿಷ, ಇದಲ್ಲದೆ ಕೂಡ ನಾವು ವಕಾರಾಗಮ ಸಂಧಿಯನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಏನ್ ಹೇಳುತ್ತೆ ವಕಾರಾಗಮ ಸಂಧಿ, ಏನ್ ರೂಲ್ಸ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಇದ್ದ ಹಾಗೆ ಇಲ್ಲಿ ನಾವು ಆ ಈ ಐ ಓ ಔ ಅನ್ನುವಂತ ನೋಡಿದ್ವಿ. ಇಲ್ಲಿ ದೀರ್ಘ ಇಲ್ಲಿ ಈ ವಕಾರಾಗಮ ಸಂಧಿ ಏನ್ ಹೇಳುತ್ತೆ ಅಂದ್ರೆ ಉ ರು ಓ ಔ ಈ ಒಂದು ಸ್ವರಾಕ್ಷರಗಳು ಅಥವಾ ನಾವು ಸ್ವರಾಕ್ಷರಗಳ ಮುಂದೆ ವಾಕ್ಹಾರ ಏನಾದ್ರೂ ಆಗಮವಾದ್ರೆ, ಇಲ್ಲಿ ಆ ಈ ಐ ಓ ವರೆಗೆ ನಾವು ನೋಡ್ತೇವೆ. ಇಲ್ಲಿ ಉ ರು ಓ ಔ ಅನ್ನುವಂತಹ ಒಂದು ಅಕ್ಷರಗಳ ಮುಂದೆ ವಾಕಾರ ಏನಾದರೂ ಆಗಮ ಆದ್ರೆ ನಾವು ವಾಕಾರಗಮ ಸಂಧಿ ಅಂತ ಕರಿತೀವಿ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಗುರುವಿಗೆ, ಗುರುವಿಗೆ, ಗುರು ಪ್ಲಸ್ ಇಗೆ, ಇಲ್ಲಿ ಗುರು ಪ್ಲಸ್ ಇಗೆ ಎ ಅನ್ನುವಂಥದ್ದು ಬಂದಿದೆ. ಇಲ್ಲಿ ಉ ಅನ್ನುವಂತಹ ಒಂದು ಸ್ವರಾಕ್ಷರ, ಎ ಅನ್ನುವಂತಹದ್ದು ಸ್ವರಾಕ್ಷರ, ಒಂದು ವಾ ಅನ್ನುವಂತಹ ಒಂದು ಆಗಮವಾಗಿರುವಂತದ್ದು ನಾವು ನೋಡ್ತೇವೆ. ವಾಕಾರ ಇಲ್ಲಿ ಆಗಮ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಕೂಡ ಹೂವಿಂದ, ಹೂವಿಂದ, ಹೂ ಪ್ಲಸ್ ಇಂದ ಹೂ. ಇಲ್ಲಿ ನೋಡಿ ಹೂ ಅನ್ನುವಂಥ ಸ್ವರಾಕ್ಷರ, ಆ ಅನ್ನುವಂಥ ಸ್ವರಾಕ್ಷರ ಆಗಮವಾಗಿರುವಂಥದ್ದು, ವಾ ಅನ್ನುವಂತಹ ಅಕ್ಷರ ಆಗಮ ಆಗಿರುವಂಥದ್ದು. ಹಾಗಾಗಿ ವಕಾರಾಗಮ ಯಕಾರಾಗಮ ಎರಡೂ ಸಂಧಿಗಳ ಒಂದು ಏನು ಬದಲಾವಣೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು ಅನ್ನುವಂಥದ್ದು. ಇದಾದ ನಂತರದಲ್ಲಿ ಒಂದು ಕ್ವಶನ್ ಬಂದಿದೆ ನೋಡಿ, ಕಟ್ಟಡವು ಆಕಾಶವನ್ನು ಮುಟ್ಟಿದೆ ಅಂತ ಕೇಳಿದ್ರು. ಕಟ್ಟಡವು ಆಕಾಶವನ್ನ ಮುಟ್ಟಿದೆ. ಈ ಒಂದು ವಾಕ್ಯದಲ್ಲಿ ಇರುವಂತಹ ಅಲಂಕಾರ ಕೇಳಿರುವಂಥದ್ದು. ಉಪಮ ಅಲಂಕಾರನು, ಉತ್ಪ್ರೇಕ್ಷ ಅಲಂಕಾರನು, ರೂಪಕ ಅಲಂಕಾರನು, ಮಗೋಪಮ ಅಲಂಕಾರನು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ಪ್ರೇಕ್ಷ ಮಾಡಿರುವಂಥದ್ದು ನೋಡಿ, ಯಾವುದೇ ಒಂದು ಸನ್ನಿವೇಶವನ್ನ ಅಥವಾ ಯಾವುದೇ ಒಂದು ಪದವಾಕ್ಯವನ್ನ ಬೇರೊಂದಾಗಿ ಒಂದು ಸಂಭಾಷಣೆ ಮಾಡುವಂಥದ್ದು, ಸಂಭಾವಿಸಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಉದಾಹರಣೆಗೆ, ಗಾಂಧೀಜಿಯವರು ಸತ್ತಾಗ ದೇಶವೇ ಕಣ್ಣೀರಿಟ್ಟಿತು ಅನ್ನುವಂಥದ್ದು. ಕಣ್ಣೀರನ್ನ ದೇಶಕ್ಕೆ ಹೋಲಿಸಿ ಒಂದು ಉತ್ಪ್ರೇಕ್ಷ ಮಾಡಿ ಹೇಳುವಂಥದ್ದು ನೋಡಿ. ಮೈಸೂರಿನ ದಸರವನ್ನ ನೋಡಲು ಬಂದಂತವರು ಊರಿಗೆ ಊರೇ ಬಂದಿತ್ತು, ಮೈಸೂರು ದಸರವನ್ನ ನೋಡಲು ಊರಿಗೆ ಊರೇ ಬಂದಿತ್ತು, ಯಾವ ದಸರವನ್ನ ಇಡೀ ಊರೇ ಖಾಲಿ ಮಾಡಿ ದಸರವನ್ನ ನೋಡಕ್ ಬಂದಿತ್ತು ಹೇಳಿ ಉತ್ಪ್ರೇಕ್ಷ ಮಾಡಿ ಹೇಳಿರುವಂತದ್ದು, ಒಂದು ವಾಕ್ಯವನ್ನ ಹೇಳಿರುವಂತದ್ದು. ಅದೇ ರೀತಿಯಾಗಿ ನೋಡಿ, ಕಟ್ಟಡವು ಮುಗಿಲನ್ನ ಮುಟ್ಟಿತ್ತು ಅಂತ ಹೇಳಿ ಉತ್ಪ್ರೇಕ್ಷ ಮಾಡಿ ಹೇಳಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಇದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ನೋಡ್ತೇವೆ. ಇದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ನೋಡುವಂಥದ್ದು. ಇನ್ನು ನೋಡಿ, ಇಲ್ಲಿ ಅದೇ ರೀತಿಯಾಗಿ ಕಲ್ಲಿನಂತಹ ಮನುಷ್ಯ ಅನ್ನುವಂಥದ್ದಲ್ಲಿ ಕಲ್ಲು ಏನು ಅಂತ ಕೇಳಿದ್ದಾರೆ. ಉಪಮಾನನು, ಉಪಮೇಯನು, ಉಪಮವಾಚಕನು, ರೂಪಕನು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪದವನ್ನ ಕೊಟ್ಟು ಇದರಲ್ಲಿ ಉಪಮಾನ ಯಾವುದು ಉಪಮೇಯ ಯಾವುದು ಅಂತ ಕೇಳ್ತಾರೆ. ಉಪಮಾನ ನಾವು ಈ ಕಲ್ಲನ್ನ ಹೋಲಿಸಿ ಹೇಳಿರುವಂಥದ್ದು, ಕಲ್ಲಿನಂತವನು ಅನ್ನುವಂಥ ಅದನ್ನ ನಾವು ಉಪಮಾನ ಅಂತ ಕರಿತೇವೆ. ಉಪಮೇಯ ಅಂದ್ರೆ ಏನು? ಸಾಧಾರಣ ವಸ್ತು ಅಥವಾ ಇದನ್ನ ವನ್ಯ ಅಂತ ನಾವು ಕರಿತೇವೆ. ವಾಕ್ಯದಲ್ಲಿರುವಂತಹ ಒಂದು ಕವಿ ಯಾವುದೇ ಒಂದು ವಸ್ತುವನ್ನ ವರ್ಣಿಸುತ್ತಾನೋ ಅದನ್ನ ನಾವು ಉಪಮೇಯ ಅಂತ ಕರಿತೇವೆ. ಉಪಮಾನ ಅಂದ್ರೆ ಅಲ್ಲಿರುವಂತಹ ಯಾವ ವಸ್ತುವಿಗೆ ಹೋಲಿಸಿದಾನೋ ಅದನ್ನ ನಾವು ಉಪಮಾನ ಅಂತ ಕರೆಯುವಂಥದ್ದು. ಆದ್ರೆ ಉಪಮವಾಚಕ ಅಂದ್ರೆ ಕಮಲದಂತೆ, ಗುಣದಂತೆ, ಹಾಗೆ, ಓಲ್ ಅನ್ನುವಂತಹ ಒಂದು ರೀತಿಯ ಉಪಮವಾಚಕಗಳನ್ನ ಬಳಸಿದ್ರೆ ನಾವು ಅದನ್ನ ಉಪಮವಾಚಕ ಅಂತ ಕರೆಯುವಂಥದ್ದು. ಉಪಮೇಯ ಅಂದ್ರೆ ಅಲ್ಲಿ ಯಾವುದಕ್ಕೆ ಹೋಲಿಸಿದ್ದಾನೋ ಅನ್ನುವಂಥದ್ದು, ವರ್ಣಿಸಿದ್ದಾನೋ ಅನ್ನುವಂಥದ್ದನ್ನ ನಾವು ಉಪಮೇಯ ಅಂತ ಕರಿತೇವೆ. ಆ ವಿಶೇಷ ವಸ್ತು ಏನು ಯಾವ್ದಕ್ಕೆ ಹೋಲಿಸಿದಾನೆ ಅನ್ನುವಂಥದ್ದನ್ನ ನಾವು ಉಪಮಾನ ಅಂತ ಕರಿತೇವೆ. ಅಂತೆ, ಹಿಂತೆ, ಹೀಗೆ ಅನ್ನುವಂಥದ್ದು ಏನಾದ್ರೂ ಇತ್ತು ಅಂದ್ರೆ ಅದನ್ನ ಉಪಮವಾಚಕ ಅಂತ ಕರೆಯುವಂಥದ್ದನ್ನ ನಾವು ನೋಡ್ತೀವಿ. ನೋಡಿ, ಕನ್ನಡದ ಒಂದು ವಿಶ್ವವಿದ್ಯಾಲಯ ಯಾವ ಪ್ರಶಸ್ತಿಯನ್ನ ಕೊಡುವಂಥದ್ದು? ನಾಡೋಜ ಪ್ರಶಸ್ತಿಯನ್ನು, ಪಂಪಾ ಪ್ರಶಸ್ತಿಯನ್ನು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು, ಮುದ್ದಣ್ಣ ಪ್ರಶಸ್ತಿಯನ್ನು. ಕನ್ನಡ ವಿಶ್ವವಿದ್ಯಾಲಯ ಅನ್ನುವಂಥದ್ದು, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಯಾವ ಪ್ರಶಸ್ತಿಯನ್ನ ಕೊಡುತ್ತೆ? ನಾಡೋಜ ಪ್ರಶಸ್ತಿಯನ್ನ ಕೊಡುವಂಥದ್ದು. ನಾಡೋಜ ಪ್ರಶಸ್ತಿಯನ್ನ ಕೊಡುವಂಥದ್ದನ್ನ ನಾನು ನೋಡ್ತೀನಿ. ನಂತರದ ಒಂದು ಕ್ವಶನ್ ಬಂದಿರುವಂಥದ್ದು, ಕನ್ನಡ ಜೈಮಿನಿ ಭಾರತದ ಕರ್ತೃ ಯಾರು? ಜೈಮಿನಿ ಭಾರತ, ಕನ್ನಡದಲ್ಲಿ ಇರುವಂತಹ ಒಂದು ಜೈಮಿನಿ ಭಾರತದ ಕರ್ತೃ ಯಾರು ಅಂತ ಕೇಳಿದರೆ ರೈಟ್ ಆನ್ಸರ್ ಲಕ್ಷ್ಮೀಶ ಅಂತ. ನೋಡಿ, ಲಕ್ಷ್ಮೀಶರ ಬಗ್ಗೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಚೂತವನ ಚೈತ್ರ, ನಂದಾಲೋಲ ಅನ್ನುವಂತಹ ಎರಡು ಬಿರುದನ್ನ ಇವನು ಹೊಂದಿರುವಂಥದ್ದು. ಉಪಮಾಲೋಲ ಅಂತಾನೂ ಕೂಡ ಇವನನ್ನ ಕರೆಯುವಂಥದ್ದು ಲಕ್ಷ್ಮೀಶರನ್ನ. ಜೈಮಿನಿ ಭಾರತ ಕೃತಿಯನ್ನ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿರುವಂಥದ್ದು. ಕೇಳಬಹುದು ನೆಕ್ಸ್ಟ್ ಎಕ್ಸಾಮ್ ನಲ್ಲಿ, ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿ ಇರುವಂಥದ್ದು? ವಾರ್ಧಕ ಷಟ್ಪದಿಯಲ್ಲಿದೆ ಜೈಮಿನಿ ಭಾರತ ಅನ್ನುವಂಥದ್ದು. ಇನ್ನು ನಂತರದ ಕ್ವಶನ್ ನೋಡಿ, ದಕ್ಷಿಣ ದಿಕ್ಕನ್ನ ಹೇಳುವಂತಹ ಶಬ್ದ ಯಾವುದು? ನಮ್ಗೆ ನೋಡೋದಕ್ಕೆ ಈ ಕ್ವಶನ್ ಸುಲಭವಾಗಿ ಕಾಣಿಸುತ್ತೆ. ನಮ್ಗೆ ಮೂಡಣ ಅಂದ್ರೆ ಪೂರ್ವ ದಿಕ್ಕು ಗೊತ್ತಿರೋದು, ಪೂರ್ವ. ಪಡುವಣ ಅನ್ನುವಂಥದ್ದು ಗೊತ್ತಿರುತ್ತೆ. ಮೂಡಣಕ್ಕೆ ವಿರುದ್ಧವಾಗಿ ನಾವು ಪಡುವಣ ಅನ್ನುವಂಥದ್ದು ಗೊತ್ತಿರುತ್ತೆ, ಪಶ್ಚಿಮ ದಿಕ್ಕು ಅಂತ ಗೊತ್ತ. ಈ ತೆಂಕಣ ಬಡಗಣ ಅನ್ನುವಂಥದ್ರಲ್ಲೇ ಕನ್ಫ್ಯೂಸ್ ಶುರು ಆಗುತ್ತೆ. ತೆಂಕಣ ಅಂದ್ರೆ ದಕ್ಷಿಣನು, ಉತ್ತರನು. ಬಡಗಣ ಅಂದ್ರೆ ಉತ್ತರನು, ದಕ್ಷಿಣನು ಅನ್ನುವಂಥದ್ದು. ಹಾಗಾಗಿ ನೋಡೋದಾದ್ರೆ ನಾವು ಬಡಗಣ ಅಂದ್ರೆ ಉತ್ತರ ದಿಕ್ಕನ್ನು ನಾವು ಬಡಗಣ ಅಂತ ಕರಿತೀವಿ. ತೆಂಕಣ ಅಂದ್ರೆ ದಕ್ಷಿಣ ದಿಕ್ಕು. ತೆಂಕಣದ ಗಾಳಿ ಬೀಸಲು ಅನ್ನುವಂಥದ್ದು ಒಂದು ರಚನೆಯಲ್ಲಿ ನಾವು ಕೀರ್ತನೆಯಲ್ಲಿ ನೋಡ್ತೀವಿ.
ತೆಂಕಣದ ಅಂದ್ರೆ ದಕ್ಷಿಣದ ಗಾಳಿ ಬೀಸಲು. ತೆಂಕಣ ಅಂದ್ರೆ ದಕ್ಷಿಣದ ಗಾಳಿ ಬೀಸಲು. ಇಲ್ಲಿ ಕೊಟ್ಟಿದ್ದೀನಿ ನಾನು ಇದಕ್ಕೆ ಎಲ್ಲ ಕನ್ನಡದ ದಿಕ್ಕುಗಳನ್ನು ನೋಡೋದಾದ್ರೆ ನಾರ್ತ್ ಅಂದ್ರೆ ಉತ್ತರವನ್ನ ಉತ್ತರ ದಿಕ್ಕನ್ನ ನಾವು ಬಡಗಣ ಅನ್ನುವಂಥದ್ದು ಕರಿತೀವಿ. ಇನ್ನು ದಕ್ಷಿಣದ ದಿಕ್ಕನ್ನ ನಾವು ತೆಂಕಣ ಅಂತ ಕರಿತೀವಿ. ಇನ್ನು ಮೂಡಣ ಅಂದ್ರೆ ನಿಮ್ಗೆ ಗೊತ್ತಿದೆ, ಪೂರ್ವ ದಿಕ್ಕನ್ನ ನಾವು ಕರೆಯುವಂಥದ್ದು. ಇನ್ನು ಪಶ್ಚಿಮ ದಿಕ್ಕನ್ನ ಪಡುವಣ ಅಂತ ಕರಿತೀವಿ. ಹಾಗಾದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಗೊತ್ತಾಯ್ತು. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಇವು 4 ದಿಕ್ಕುಗಳಿಗೆ ಏನಂತ ಕರೀತಾರೆ ನೋಡಿ. ಕೊಂಕಣ ಅಂದ್ರೆ ಆಗ್ನೇಯ, ವಂಕಣ ಅಂದ್ರೆ ನೈಋತ್ಯ, ಮತ್ತೆ ಕೊಂಕಣ ನಾರ್ತ್ ಈಸ್ಟ್ ಅನ್ನುವಂಥದ್ದು ಕರಿತೀವಿ, ಸಂಕಣ ಅನ್ನುವಂಥದ್ದು ಈಶಾನ್ಯ ದಿಕ್ಕನ್ನ ಕರಿತೀವಿ. ಈ ರೀತಿಯಾದಂತಹ ಒಂದು ರಚನೆಯನ್ನ ನಾವು ಕನ್ನಡದಲ್ಲಿ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಕನ್ನಡದ ಭಾಷಾಭ್ಯಾಸ ತರಗತಿ ಆಯಿತು ಸ್ನೇಹಿತರೆ. ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.